ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ರಿಯಲ್ಮಿ GT Neo 3 ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ನ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ವಿಶ್ವದ ಅತಿ ವೇಗವಾಗಿ ಚಾರ್ಜ್ ಆಗುವಂಥ ಸ್ಮಾರ್ಟ್ಫೋನ್ ಆಗಿರುವಂಥದ್ದು. 150 ವ್ಯಾಟ್ನ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ಕೇವಲ 5 ನಿಮಿಷದಲ್ಲಿ 50% ಫೋನ್ ಚಾರ್ಜ್ ಆಗುತ್ತೆ. ಬೆಂಕಿ ವಿಷಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಂಗೆ ಅನ್ನಿಸ್ದಂಗೆ ಈ ಒಂದು ಫೋನ್ನ 80 ವ್ಯಾಟ್ನ ಚಾರ್ಜಿಂಗ್ ವೇರಿಯಂಟ್, ಹೌದು ಇನ್ನೊಂದು ಚಾರ್ಜಿಂಗ್ ವೇರಿಯಂಟ್ ಕೂಡ ಇರುವಂಥದ್ದು. 80 ವ್ಯಾಟ್ನ ಚಾರ್ಜಿಂಗ್ ವೇರಿಯಂಟು 25,000 ರೇಂಜಲ್ಲಿ ಲಾಂಚ್ ಆಗ್ಬೋದು. ಈ ಒಂದು ಫೋನ್ ಇರುವಂಥ ಪ್ರೊಸೆಸರ್ ನೋಡಿಕೊಂಡ್ರೆ ಈ ಒಂದು ಪ್ರೈಸ್ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನಲ್ಲಿ ಡೈಮೆನ್ಸಿಟಿ 8100 ಪ್ರೊಸೆಸರ್ ಇರುವಂಥದ್ದು, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಒಂದು ಪ್ರೈಸ್ ರೇಂಜ್ಗೆ ಮೋಸ್ಟ್ ಪವರ್ಫುಲ್ ಫೋನ್ ಅಂತ ಬೇಕಾದರೂ ಅನ್ಬೋದು. ನಾನಿವತ್ತು ಒಂದು ಸ್ಮಾರ್ಟ್ ಫೋನ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ನನಗೆ ಅವ್ರು ಕಳಿಸಿರುವಂಥದ್ದು 150 ವ್ಯಾಟ್ನ ವೇರಿಯಂಟು ಆಯಿತಾ. ಆಗಲಿಲ್ಲ ನನಗೆ ಇನ್ನೊಂದು 80 ವ್ಯಾಟ್ನ ವೇರಿಯಂಟ್ ಕೂಡ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಒಂದು ಕವರ್ ಸಿಗುತ್ತೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಇದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಕ್ರೇಜಿ ಬಿಲ್ಡ್ ಲುಕ್ ಅಂತ ಅನ್ನಿಸ್ತಾ ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಿಮಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಆಗಿರುವಂಥದ್ದು. ಮತ್ತು ಈ ಒಂದು ಬಾಕ್ಸಲ್ಲಿ 160 ವ್ಯಾಟ್ನ ಚಾರ್ಜರ್ ಇರುವಂಥದ್ದು. ಈ ಒಂದು ಫೋನ್ ಸಪೋರ್ಟ್ ಮಾಡೋದು 150 ವ್ಯಾಟ್, ಆದರೆ ಇವ್ರು ಕೊಟ್ಟಿರುವಂಥದ್ದು 160 ವ್ಯಾಟ್ನ ಚಾರ್ಜರ್. ಬೆಂಕಿ ವಿಷಯ ಅಂತೀನಿ. ಮತ್ತು ಟೈಪ್ ಸಿ ಡಾಟಾ ಕೇಬಲ್ ಇದೆ, ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಆಬ್ವಿಯಸ್ಲಿ 150 ವ್ಯಾಟ್ ಸಪೋರ್ಟ್ ಆಗಬೇಕು ಅಂದರೆ ಕೇಬಲ್ ಕೂಡ ಅಷ್ಟೇ ಚೆನ್ನಾಗಿರಬೇಕಾಗುತ್ತೆ. ಸೊ ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬರೋಣ. ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಸ್ಮಾರ್ಟ್ ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಇದೆ ಅಂತೀನಿ ಆಯಿತಾ. ಕೇವಲ 188 ಗ್ರಾಮ್ ವೇಟ್ ಇದೆ ಮತ್ತು ಅಷ್ಟೊಂದೇನು ತಿನ್ನಿಲ್ಲ. 8.2 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 5 ಆಯಿತಾ. ಫ್ರಂಟಲ್ಲಿ ಪಂಚೋಲ್ ಒಂದು ಲೆವೆಲಿಗೆ ಸಣ್ಣದಾಗಿದೆ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ರೆ ಒಂದು ಒಳ್ಳೆ ವಿಷಯ ಅಂತೀನಿ. ಫ್ರಂಟಲ್ಲಿ ಲುಕ್ ತುಂಬ ಚೆನ್ನಾಗಿದೆ. ಬೆಜಲ್ ಕೂಡ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆ ಇರುವಂಥದ್ದು, ಸೂಪರ್ ವಿಷಯ, ಚೆನ್ನಾಗಿ ಕಾಣುತ್ತೆ ಫ್ರಂಟಿಗೆ. ಈ ಒಂದು ಪ್ರೈಸ್ ರೇಂಜ್ಗೆ 25,000 ಪ್ರೈಸ್ ರೇಂಜ್ ಅಂತ ಅಂದರೆ ಬೆಂಕಿ. ಇನ್ನು ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಇದು ಕೂಡ ಗ್ಲಾಸ್ ಬ್ಯಾಕ್ ಆಗಿರುವಂಥದ್ದು. ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ ಆಯಿತಾ. ಸೊ ನೋಡ್ಬೋದು ಚಾಕುನ ಸ್ಕ್ರ್ಯಾಚ್ ಮಾಡ್ತಿದ್ದೀನಿ, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಹಿಂದ್ಗಡೆ ಲುಕ್ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು ಆಯಿತಾ. ಒಂದು ರೀತಿ ಡ್ಯೂಯಲ್ ಟೋನ್ ಫಿನಿಶು, ರಿಯಲ್ಮಿ ಲೋಗೋ, ಡೇ ಟು ಲೀಪು, ಸಖತ್ತು ಪ್ರೀಮಿಯಮ್ ಆಗಿ ಕಾಣುತ್ತೆ ಹಿಂದ್ಗಡೆಯಿಂದ. ಏನೋ ಒಂಥರ ಯುನೀಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ಫೋನು, ನೀಲಿ ಕಲರು. ಸ್ಮಡ್ಜ ಸ್ವಲ್ಪ ಕಾಣುತ್ತೆ ಆಯಿತಾ. ಸೊ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು, ಸಖತ್ತಾಗಿದೆ ಒಟ್ಟಿಗೆ ಲುಕ್ ಮಾತ್ರ. ಹಿಂದ್ಗಡೆಯಿಂದ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಡ್ಯೂಲ್ LED ಫ್ಲ್ಯಾಶ್ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇದೆ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಈ ಒಂದು ಫೋನಲ್ಲಿ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇದೆ ಮತ್ತು ಈ ಒಂದು ಫೋನಲ್ಲಿ USB Type-C ಪೋರ್ಟ್ ಇದೆ. ಯಾವುದೇ 3.5 ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ ಬೇಕಾದ್ರೆ ಹಾಕೊಬೋದು. ಓವರಾಲ್ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕೊಟ್ಟಿದೆ. ಈ ಒಂದು ಬೆಲೆಗೆ ಚೆನ್ನಾಗಿದೆ ಅನ್ನಿಸ್ತು. ನಿಮಗೆ ಈ ಒಂದು ಫೋನಿಗೆ ಗ್ಲಾಸ್ ಬ್ಯಾಕ್ ಕೊಡ್ತಾ ಇದ್ದಾರೆ, ಅದೇ ಒಂದು ಖುಷಿ ವಿಷಯ. ಇಂಪ್ರೆಸಿವ್ ಅನ್ನಲ್ಲ, ಕ್ರೇಜಿ ಇಂಪ್ರೆಸಿವ್ ಅನ್ನಲ್ಲ, ಒಂದು ಬೆಲೆಗೆ ತಕ್ಕ ರೀತಿಯಲ್ಲಿದೆ ಅಂತ ಅನ್ನಿಸ್ತು. ಸೊ ಚೆನ್ನಾಗಿದೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ, ಈ ಒಂದು ಫೋನಲ್ಲಿ 6.7 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ನ ಹೊಂದಿರುವಂಥ AMOLED ಡಿಸ್ಪ್ಲೇ ಇರುವಂಥದ್ದು. ಇದು 10 ಬಿಟ್ ಕಲರ್ನ ಪ್ರೊಡ್ಯೂಸ್ ಮಾಡುವಂಥ ಡಿಸ್ಪ್ಲೇ ಆಯಿತಾ. ಜೊತೆಗೆ 120 ಹರ್ಟ್ಸ್ನ ರಿಫ್ರೆಶ್ ರೇಟ್ ಕೂಡ ಹೊಂದಿರುವಂಥದ್ದು ಮತ್ತು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಈ ಒಂದು ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು. 26,000 ರೇಂಜ್ಗೆ 30,000 ರೂಪಾಯಿ ಒಳಗಡೆ ಅನ್ಕೊಳ್ಳಿ ಆಯಿತಾ. ಸೊ ಓವರಾಲ್ ಈ ಒಂದು ಡಿಸ್ಪ್ಲೇ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಖತ್ತಾಗಿದೆ. ವ್ಯೂಯಿಂಗ್ ಆ್ಯಂಗಲ್ ಚೆನ್ನಾಗಿರುವಂಥದ್ದು, ಬ್ರೈಟ್ ಆಗಿದೆ. ಬಿಸಿಲಿಗೆ ಹೋದ್ರೂ ಕೂಡ ತುಂಬ ಬ್ರೈಟಾಗಿ ಕಾಣುತ್ತೆ. ಬ್ಲ್ಯಾಕ್ಸು ಡೀಪ್ ಬ್ಲ್ಯಾಕ್ ಥರ ಕಾಣುತ್ತೆ. ಸಖತ್ ಇಂಪ್ರೆಸ್ ಮಾಡುತ್ತೆ ನನಗೆ. ಮತ್ತು ಈ ಒಂದು ಫೋನಲ್ಲಿ ಡೆಡಿಕೇಟೆಡ್ ಡಿಸ್ಪ್ಲೇ ಪ್ರೊಸೆಸರ್ ಕೂಡ ಇದೆ ಆಯಿತಾ. ಸೊ ಅದೇನಪ್ಪ ಮಾಡುತ್ತೆ ಅಂತ ಅಂದರೆ ನಿಮಗೆ ಫ್ರೇಮ್ ರೇಟ್ ಎಕ್ಸ್ಟ್ರಾ ಮಧ್ಯ ಆ್ಯಡ್ ಮಾಡುತ್ತೆ. ಸೊ ಅದರಿಂದ ಈ ಒಂದು ವಿಡಿಯೋ ಪ್ಲೇ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬ ಸ್ಮೂತಾಗಿ ಪ್ಲೇ ಆಗ್ತದೆ ಅಂತ ಅನಿಸುತ್ತೆ. ಮತ್ತು ಇದು ಪವರ್ ಕನ್ಸಂಪ್ಷನ್ ಕೂಡ ತುಂಬ ಕಡಿಮೆ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ಇರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮು, ಸೂಪರ್ ವಿಷಯ, ಟಾಪ್ ನಾಚು. ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜ್. ಇದು ಕೂಡ ಟಾಪ್ ನಾಚ್. ಅಂದರೆ ತುಂಬ ಫಾಸ್ಟಾಗಿ ರೀಡು ರೈಟ್ ಆಗುತ್ತೆ, ಅಪ್ಲಿಕೇಶನ್ಗಳು ತುಂಬ ಸ್ಮೂತಾಗಿ ರನ್ ಆಗುತ್ತೆ, ಗೇಮ್ಸ್ಗಳು ತುಂಬ ಫಾಸ್ಟಾಗಿ ಓಪನ್ ಆಗುತ್ತೆ. ಸೊ ಕ್ರೇಜಿ ವಿಷಯ. ಇದರಲ್ಲೂ ಕೂಡ ಯಾವುದೇ ಕಾಂಪ್ರಮೈಸ್ನ ಅವ್ರು ಮಾಡಿಲ್ಲ. ಸೊ ಇಂಪ್ರೆಸ್ ಮಾಡ್ತು ನನಗೆ. ಡೈರೆಕ್ಟಾಗಿ ಒಂದು ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ MediaTek Dimensity 8100 ಪ್ರೊಸೆಸರ್ ಇರುವಂಥದ್ದು ಆಯಿತು. ಅದು ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಸ್ನ್ಯಾಪ್ಡ್ರ್ಯಾಗನ್ 888ಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ ಇದು.
ನಾನು AnTuTu Benchmark ಚೆಕ್ ಮಾಡಿದಂಗೆ ಹತ್ರ 8 ಲಕ್ಷಕ್ಕಿಂತ ಹೆಚ್ಚು ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. ಈ ಒಂದು ಪ್ರೈಸ್ ರೇಂಜ್ಗೆ 30,000 ರೂಪಾಯಿ ಒಳಗಡೆ ನೆನ್ಕೊಳ್ಳಿ ಆಯಿತಾ. ಸೊ 25,000-30,000 ಪ್ರೈಸ್ ರೇಂಜ್ಗೆ ಬೆಂಕಿ ಪ್ರೊಸೆಸರ್, ಮೋಸ್ಟ್ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಫಸ್ಟ್ ಫೋನ್ ಈ ಒಂದು ಪ್ರೊಸೆಸರ್ ನನಗೆ ಬರ್ತಾ ಇರುವಂಥದ್ದು ಮತ್ತು ಇದರಲ್ಲಿ ಸ್ಟೇನ್ಲೆಸ್ ಸ್ಟೀಲ್ ವೇಪರ್ ಕೂಲಿಂಗ್ ಸಿಸ್ಟಮ್ ಇರುವಂಥದ್ದು ಆಯಿತಾ. ಸೊ ಅದರಿಂದ ನನಗೆ ಅನಿಸ್ತಂಗೆ ಅಷ್ಟೊಂದು ಹೀಟ್ ಆಗುತ್ತೆ ಅಂತಲೂ ಕೂಡ ನನಗೆ ಅನಿಸಿಲ್ಲ. ಮತ್ತೊಂದು ಬೇಜಾರ ಅಂತ ವಿಷಯನಪ್ಪ ಅಂತ ನಾನು BGMI ಚೆಕ್ ಮಾಡ್ದಂಗೆ ಇದರಲ್ಲಿ ಎಕ್ಸ್ಟ್ರೀಮ್ ಆಪ್ಷನು ಇಲ್ಲ, ಅಲ್ಟ್ರಾ ಆಪ್ಷನು ಇಲ್ಲ, ಕೇವಲ ಹೈ ಆಪ್ಷನ್ ಇದೆ. ನಂಗೆ ಅನಿಸ್ತಂಗೆ ಇನ್ನೂ ಆ ಒಂದು ಸೆಟ್ಟಿಂಗನ್ನು ಈ ಒಂದು ಫೋನ್ ಎನೇಬಲ್ ಮಾಡಿಲ್ಲ ಅನ್ಕೋತೀನಿ. ಫ್ಯೂಚರ್ ಅಪ್ಡೇಟ್ನಲ್ಲಿ ಆ ಒಂದು ಫೀಚರ್ ನಂಗೆ ಅನಿಸ್ತಂಗೆ ಬರುತ್ತೆ. ಬಟ್ ಸದ್ಯಕ್ಕೆ ಒಂದು ಗೇಮಲ್ಲಿ ಕೇವಲ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು. ಬೇಜಾರಾಗುವಂಥ ವಿಷಯ. ಒಂದು ಫೋನ್ನ ಪ್ರೊಸೆಸರ್ಗೆ ಬೇಜಾನ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಎಕ್ಸ್ಟ್ರೀಮಲ್ಲಿ ರನ್ ಮಾಡಬಲ್ಲಂಥ ಕೆಪಾಸಿಟಿ ಇದೆ. ಆದರೂ ಕೂಡ BGMI ಒಂದು ಸೆಟ್ಟಿಂಗ್ ಇಲ್ಲ. ಬಟ್ ಸ್ಟಿಲ್ ನನ್ನ ಗೇಮ್ ಮಾಡ್ದಂಗೆ ಸ್ಮೂತಾಗಿ ರನ್ ಆಗುತ್ತೆ. ಬಟ್ ಆ ಒಂದು ಸ್ಮೂತೆಸ್, ಆ ಒಂದು ರಿಫ್ರೆಶ್ ರೇಟ್ ನಮ್ಗೆ ಫೀಲ್ ಆಗಲ್ಲ ಆಯಿತಾ. ಸೊ ಅದು ಎಕ್ಸ್ಟ್ರೀಮ್ ಆಪ್ಷನ್ ಬಂತು ಅಂತ ಅಂದರೆ ಇನ್ನೂ ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಸದ್ಯಕ್ಕಂತೂ BGMIನಲ್ಲಿ ಒಂದು ಎಕ್ಸ್ಟ್ರೀಮ್ ಮತ್ತು ಅಲ್ಟ್ರಾ ಆಪ್ಷನ್ ಇಲ್ಲ. ಮತ್ತು ಆಲ್ಮೋಸ್ಟ್ ಯಾವ ಅಪ್ಲಿಕೇಶನ್ ಬೇಕಾದರೂ ನೀವು ಆರಾಮಾಗಿ ರನ್ ಮಾಡ್ಬೋದು, ಏನೂ ತೊಂದರೆ ಆಗೋದಿಲ್ಲ. ಹೇಳಿದ್ನಲ್ಲ, ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಈ ಒಂದು ಪ್ರೈಸ್ ರೇಂಜಿಗೆ. ಸಖತ್ತಾಗಿದೆ ಪ್ರೊಸೆಸರ್ ಮಾತ್ರ. ಇನ್ನೂ ಡೈರೆಕ್ಟಾಗಿ ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, 1.9 ಅಪರ್ಚರ್. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಹೊಂದಿರುವಂಥದ್ದು. ಈ ಒಂದು ಬೆಲೆಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಅಂತಂದರೆ ಸಖತ್ ಇಂಪ್ರೆಸ್ ಮಾಡ್ತು ನನಗೆ. ಇದ್ದಕ್ಕಿಂತ ಫೋಟೋ ನನಗೆ ಈ ಒಂದು ಬೆಲೆಗೆ ಸಖತ್ ಇಂಪ್ರೆಸ್ ಮಾಡ್ತು. ತುಂಬ ಚೆನ್ನಾಗಿರುವಂಥದ್ದು. ಈ ಒಂದು ಬೆಲೆಯನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ ನಾನು. ಈ ಒಂದು ಸೆನ್ಸರ್ ಏನಿದೆ ಇದು ಸೋನಿದು IMX766 ಸೆನ್ಸರ್ ಆಯಿತಾ. ಸೊ ತುಂಬ ಒಳ್ಳೆ ಸೆನ್ಸರು, ಸಖತ್ ಇಂಪ್ರೆಸ್ ಮಾಡೋದು. ಫೋಟೋ ನಿಮಗೆ ತೋರಿಸ್ತಾ ಇದ್ದೀನಿ. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆಂಗಲ್ ಲೆನ್ಸ್ ಇರುವಂಥದ್ದು. ತುಂಬ ವೈಡ್ ಆಗಿದೆ. ಕ್ಲಾರಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿರ್ತೀನಿ. ಇಂಪ್ರೆಸಿವ್ನಲ್ಲ, ಕ್ರೇಜಿ ಇಂಪ್ರೆಸಿವ್, ಒಂದು ಲೆವೆಲಿಗೆ ಚೆನ್ನಾಗಿದೆ. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸ್ ಇದೆ. ಅಷ್ಟೊಂದು ಮ್ಯಾಕ್ರೋ ಅನಿಸಿಲ್ಲ, ಬಟ್ ಕೊಟ್ಟಿದ್ದಾರೆ. ಸೊ ರೇರ್ ಕ್ಯಾಮ್ರಾ ನನಗೆ ಈ ಒಂದು ಬೆಲೆಗೆ ತುಂಬ ಇಂಪ್ರೆಸ್ ಮಾಡ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಇದು ತೆಗೆಯುವಂಥ ಫೋಟೋ ಕೂಡ ಚೆನ್ನಾಗಿದೆ, ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಒಂದು ಒಳ್ಳೆ ಡೀಟೇಲ್ಡ್ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ ಒಂದು ಸ್ಯಾಂಪಲ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ವಿಡಿಯೋಗ್ರಫಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನ್ ರೇರ್ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿಕೊಂಡ್ರೆ ಫ್ರಂಟ್ ಕ್ಯಾಮ್ರಾ ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಓಕೆ ಅಂತೀನಿ. ರೇರ್ ಕ್ಯಾಮ್ರಾ 8K ಕೊಟ್ಟಿದ್ದು ಚೆನ್ನಾಗಿರ್ತಿತ್ತು. 8Kನೂ ಕೆಬಿಲಿಟಿ ಇದೆ ಪ್ರೊಸೆಸರ್ಗೆ, ಬಟ್ ಕೊಟ್ಟಿಲ್ಲ. ಓಕೆ ಅಂತೀನಿ. ಓವರಾಲ್ ಈ ಒಂದು ಫೋನ್ನ ಕ್ಯಾಮ್ರಾ ಒಂದು ಬೆಲೆಯನ್ನು ನೋಡಿಕೊಂಡು ನನಗೆ ಒಂದು ಲೆವೆಲಿಗೆ ಇಷ್ಟ ಆಯಿತು. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಸೆನ್ಸರ್ ಇರುವಂಥದ್ದು. ರಿಯಲ್ಮಿದು ತುಂಬ ಫಾಸ್ಟಾಗಿ ಈ ಒಂದು ಇನ್ ಡಿಸ್ಪ್ಲೇ ಕೆಲಸವನ್ನು ಮಾಡುತ್ತೆ. ನನಗೆ ಎಲ್ಲೂ ಕೂಡ ಸ್ಲೋ ಅನಿಸಿಲ್ಲ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿರುವಂಥದ್ದು. ಆಬ್ವಿಯಸ್ಲಿ ರಿಯಲ್ಮಿದು ಪಾಟ್ ಅನ್ಲಾಕ್ ಮಾಡೋಕ್ಕತ್ತೆ. ಎಷ್ಟು ನೋಡಿ, ನನ್ನ ಫೇಸ್ ಹಿಂಗಿದ್ರು ಕೂಡ ಅನ್ಲಾಕ್ ಮಾಡುತ್ತೆ. ಸೊ ಕ್ರೇಜಿ ಇಂಪ್ರೆಸಿವ್ ವಿಷಯ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ ಬ್ಯಾಟ್ರಿಯಲ್ಲೂ ಕೂಡ 2 ವೇರಿಯಂಟ್ ಇದೆ. ನೀವೇನಾದರೂ 80 ವ್ಯಾಟ್ನ ಚಾರ್ಜರ್ನ ಈ ಒಂದು ಫೋನ್ ಪರ್ಚೇಸ್ ಮಾಡಿದ್ರೆ ನಿಮಗೆ 5000 mAh ಕೆಪಾಸಿಟಿ ಬ್ಯಾಟ್ರಿ ಸಿಗುತ್ತೆ. ಅದೇ 150 ವ್ಯಾಟ್ನ ಚಾರ್ಜರ್ನ ಹೊಂದಿರುವಂಥ ಫೋನ್ ತೊಗೊಂಡ್ರೆ ನಿಮಗೆ ಕೇವಲ 4500 mAh ಕೆಪಾಸಿಟಿ ಬ್ಯಾಟ್ರಿ ಸಿಗುತ್ತೆ. ತುಂಬ ಕಡಿಮೆನಲ್ಲ, ತುಂಬ ಜಾಸ್ತಿನೂ ಅಲ್ಲ. ಪರ್ಸನಲಿ ನಾನು ತೊಗೊಂಡ್ರೆ ಮೋಸ್ಟ್ಲಿ 150 ವ್ಯಾಟಿಗೆ ತೊಗೊಂಡ್ಬಿಡ್ತೀನಿ. ಏನಕ್ಕೆ ತುಂಬ ಫಾಸ್ಟ್ ಚಾರ್ಜ್ ಆಗುತ್ತೆ. ಹೌದು, ಕೇವಲ 5 ನಿಮಿಷದಲ್ಲಿ 50% ಚಾರ್ಜ್ ಆಗುತ್ತೆ ಅಂದರೆ ಯೋಚನೆ ಮಾಡ್ಕೊಳ್ಳಿ ಎಷ್ಟು ಫಾಸ್ಟ್ ಆಗಿದೆ ಅಂತ. 80 ವ್ಯಾಟಿಂದ ಏನಿದೆ ಅದು ಫುಲ್ ಚಾರ್ಜ್ ಆಗೋದಕ್ಕೆ ನಿಮಗೆ 32 ನಿಮಿಷ ತಗೊಳುತ್ತೆ. ಸೊ ಕ್ರೇಜಿ ವಿಷಯ. ಒಂದೇನಪ್ಪ ಅಂತಂದರೆ ಒಂದು ಫೋನ್ನ ಬಾಕ್ಸ್ ಒಳಗೆ ಅಟ್ಲೀಸ್ಟ್ ಚಾರ್ಜರ್ ಕೊಡ್ತಾ ಇದ್ರೆ ಅದಕ್ಕೆ ಖುಷಿ ಪಡಬೇಕು. ಇತ್ತೀಚೆಗೆ ಆಲ್ಮೋಸ್ಟ್ ಕೆಲವೊಂದು ಹೈ ಎಂಡ್ ಫೋನ್ಗಳೆಲ್ಲ ಚಾರ್ಜರ್ನ ಕೊಡ್ತಲ್ಲ. ಸೊ ಕೊಟ್ಟಿದ್ದಾರೆ, ಅದೇ ಒಂದು ನೆಮ್ಮದಿ ನಮ್ಮೆಲ್ಲರಿಗೂ. ಇನ್ನು ಈ ಒಂದು ಫೋನ್ನ ಸ್ಪೀಕರ್ನ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು. ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ ಇದೆ. ಸೊ ಸ್ಟೀರಿಯೋ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಇದು ಡಾಲ್ಬಿ ಅಟ್ಮೋಸ್ ಸೌಂಡನ್ನು ಸಪೋರ್ಟ್ ಮಾಡುತ್ತೆ. ಸೊ ಬೆಂಕಿ ವಿಷಯ. ಸ್ಪೀಕರ್ನ ಕ್ಲಾರಿಟಿ ಕೂಡ ಚೆನ್ನಾಗಿದೆ, ಒಂದು ಲೆವೆಲ್ ಜೋರಾಗಿ ಕೂಡ ಕೇಳುತ್ತೆ. ಇಂಪ್ರೆಸ್ ಮಾಡ್ತು ನನಗೆ. ಇನ್ನು OSನ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಆ್ಯಂಡ್ರಾಯ್ಡ್ 12ನ ಬೇಸ್ ರನ್ ಆಗ್ತಿರುವಂಥ Realme UI 3 ಇರುವಂಥದ್ದು ಆಯಿತಾ. ಸೊ ಇದು ಒಂಥರ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಕೆಲವೊಂದು ಬೇಡದಿರುವಂಥ ಅಪ್ಲಿಕೇಶನ್ ಎಲ್ಲ ಇದೆ. ಸೊ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಇದನ್ನು 120 Hzಗೆ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದರೆ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಪ್ರೊಸೆಸರ್ ಕೂಡ ಚೆನ್ನಾಗಿರೋದ್ರಿಂದ ಎಲ್ಲೂ ಕೂಡ ಲ್ಯಾಗಿ ಅಂತ ಅನಿಸಿಲ್ಲ ನನಗೆ. OS ನನಗೆ ಒಂದು ಲೆವೆಲಿಗೆ ಇಷ್ಟ ಆಗುತ್ತೆ. ಸೊ ಒಂಥರ ನಿಯರ್ಲಿ ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ನೀಡುತ್ತೆ. ಅದೇ ಒಂದು ಖುಷಿ ವಿಷಯ ನಂಗೆ ಅನ್ನಿಸ್ತಂಗೆ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ ಡ್ಯೂಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ ಮತ್ತು Wi-Fi 6 ಕೂಡ ಇರುವಂಥದ್ದು ಮತ್ತು ಬ್ಲೂಟೂತ್ 5.3 ಇದೆ ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು ಆಯಿತಾ. ಸೊ ಕ್ರೇಜಿ ವಿಷಯ. ಸೊ ಓವರಾಲ್ ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಪ್ರೈಸ್ ರೇಂಜ್ಗೆ ಬೆಂಕಿ ಸ್ಪೆಸಿಫಿಕೇಷನ್ ಹೊಂದಿರುವಂಥದ್ದು ಆಯಿತಾ. ಬೆಲೆಯನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ. ನಾವು ಈ ಒಂದು ಪ್ರೈಸ್ ರೇಂಜ್ಗೆ ವೈರ್ಲೆಸ್ ಚಾರ್ಜಿಂಗ್ ಎಲ್ಲ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ ಆಯಿತಾ. ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡೋದಕ್ಕಲ್ಲ, ಬೆಲೆಯನ್ನು ನೋಡ್ಕೊಂಡು ಹೇಳ್ತಾ ಇದ್ದೀನಿ.
ಸದ್ಯಕ್ಕೆ ಈ ಒಂದು ಪ್ರೈಸನ್ಸ್ಗೆ ಒನ್ ಆಫ್ ದ ಬೆಸ್ಟ್ ಸ್ಮಾರ್ಟ್ಫೋನ್ ಇದಾಗಬಹುದು ಅಂತ ಅನ್ನಿಸ್ತಾ ಇದೆ. ಕಾರಣ ನೋಡಿ, ಯಾಕೆಂದರೆ ಇದು ಫಸ್ಟ್ ಫೋನ್ ಈ ರೀತಿ ಈ ಒಂದು ಡೈಮೆನ್ಸಿಟಿ 8100 ಪ್ರೊಸೆಸರ್ನ ಹೊಂದಿರುವಂಥದ್ದು. ಇನ್ನೂ ಬೇರೆ ಬೇರೆ ಬ್ರ್ಯಾಂಡ್ಗಳು ಕೂಡ ಇದೇ ಒಂದು ಪ್ರೊಸೆಸರ್ನ ಇನ್ನೂ ಕಡಿಮೆ ಬೆಲೆಗೆ ಲಾಂಚ್ ಮಾಡಿದ್ರು ಮಾಡಬಹುದು. ಕಾದು ನೋಡಿ ಎಷ್ಟಕ್ಕೆ ಲಾಂಚ್ ಆಗುತ್ತೆ ಅಂತ. ಸೊ ಸದ್ಯಕ್ಕಂತೂ ಈ ಒಂದು ಸ್ಮಾರ್ಟ್ಫೋನ್ ಈ ಒಂದು ಪ್ರೈಸನ್ಸ್ಗೆ ಸಖತ್ತಾಗಿದೆ. ನೀವು ಆರಾಮಾಗಿ ಇದನ್ನು ಪ್ರಿಫರ್ ಮಾಡಬಹುದು ನನಗನ್ನಿಸ್ದಂಗೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ ಟ್ವಿಸ್ಟು, ಸೊ ಇದೇ ಸ್ಪೆಸಿಫಿಕೇಷನ್ನ ಹೊಂದಿರುವಂಥ ಇನ್ನೊಂದು ಫೋನು ಇನ್ನೊಂದು ಕಂಪನಿ ಹೆಸರಲ್ಲಿ ಲಾಂಚ್ ಆಗ್ತಾ ಇದೆ. ನೀವು ಯಾವುದು ಅಂತ ಗೆಸ್ ಮಾಡಿ ನೋಡೋಣ. ಸೊ ಇದರ ಒಂದು ತಾಯಿ ಕಂಪನಿ ಅಂತ ಬೇಕಾದ್ರೂ ಅನ್ಬೋದು. ಸೊ ಒಂದು ದೊಡ್ಡ ಕಂಪನಿ, ತುಂಬ ಜನ ಅದಕ್ಕೆ ಫ್ಯಾನ್ಸ್ ಇದ್ದಾರೆ, ಬಟ್ ಅವರು ಕೂಡ ಇದೇ ಫೋನನ್ನು ಹೆಸರು ಚೇಂಜ್ ಮಾಡಿ ಮಾರ್ತಾ ಇರುವಂಥದ್ದು. ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಯಾವ ಫೋನ್ ಇರ್ಬೋದು ಅಂತಲೂ ಕೂಡ ಕಾಮೆಂಟ್ ಮಾಡಿ, ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಕೂಡ ಮಾಡ್ತೀನಿ. ಸೊ ಇಷ್ಟು ಈ ಒಂದು ಫೋನ್ನ ಬಗ್ಗೆ, ರಿಯಲ್ಮಿ GT Neo 3. ಸೊ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ